ಕಾಂಗ್ರೆಸ್ ಸರ್ಕಾರ ಬರೀ ಗ್ಯಾರಂಟಿಯನ್ನು ಮಾತ್ರ ನಂಬಿಕೊಂಡು ಕೂತ್ರೆ ಆಗೋದಿಲ್ಲ. ಅಭಿವೃದ್ಧಿ ಕೆಲಸದ ಕಡೆ ಕೂಡ ಗಮನ ಕೊಡಬೇಕು ಅಂತ ಹೇಳಿ ತಮ್ಮದೇ ಸರ್ಕಾರದ ವಿರುದ್ಧ ಈಗ ಮತ್ತೆ ಗುಡುಗಿದ್ದಾರೆ. KN ರಾಜಣ್ಣ ಮಾತನಾಡ್ತಾ ಇದ್ದಾರೆ. ನೋಡಿ, ಕಾಂಗ್ರೆಸ್ ಸರ್ಕಾರ ಇಷ್ಟು ದಿನ ಏನು ಗ್ಯಾರಂಟಿಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂತಲ್ಲ, ಈಗಲೂ ಕೂಡ ಅದೇ ಗ್ಯಾರಂಟಿಗಳನ್ನು ನಂಬಿಕೊಂಡು ಕೂತ್ರೆ ಆಗಲ್ಲ ಅಂತ ಹೇಳಿ ತಮ್ಮದೇ ಸರ್ಕಾರದ ವಿರುದ್ಧ ಮತ್ತೆ ಗುಡುಗ್ತಾ ಇದ್ದಾರೆ KN ರಾಜಣ್ಣ. ಸರ್ಕಾರ ಬರೀ ಗ್ಯಾರಂಟಿ ಯೋಜನೆಗಳೇನಿದೆ ಕೊಟ್ಟಿರುವಂತಹ ಒಂದು 5 ಗ್ಯಾರಂಟಿಯ ಒಂದು ಯೋಜನೆಗಳು, ಅದರ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡು ಅದನ್ನೇ ನಂಬಿಕೊಂಡು ಜನ ನಮ್ಮನ್ನು ನಂಬುತ್ತಾರೆ, ಮುಂದಿನ ಒಂದು ಚುನಾವಣೆಗಳಲ್ಲೂ ಕೂಡ ನಮಗೆ ವೋಟ್ ಹಾಕ್ತಾರೆ ಅಂತ ನೀವು ನಂಬ್ಕೊಂಡು ಕೂತ್ರೆ ಆಗೋದಿಲ್ಲ ಸ್ವಾಮಿ. ಅಭಿವೃದ್ಧಿ ಕೆಲಸಗಳಿಗೂ ಕೂಡ ನೀವು ಗಮನ ಕೊಡಬೇಕಾಗುತ್ತೆ ಅಂತ ಹೇಳಿ KN ರಾಜಣ್ಣ ಮತ್ತೆ ಅವರದ್ದೇ ಸರ್ಕಾರಕ್ಕೆ ನೈಸಾಗಿ ಕಿವಿ ಹಿಂಡ್ತಾ ಇದ್ದಾರೆ. ನೋಡಿ, ನೀವೇನು ಗ್ಯಾರಂಟಿ ಕೊಟ್ಬಿಟ್ಟಿದ್ದೀರಿ, ಜನ ಖುಷಿಯಾಗ್ಬಿಟ್ಟಿದ್ದಾರೆ, ಅದರ ಎಲ್ಲ ಒಂದು ಫಲಾನುಭವಿಗಳು ಖುಷಿಯಾಗಿದ್ದಾರೆ, ಅದಕ್ಕೆ ಉಪಯೋಗ ಆಗ್ತಾ ಇದೆ ಅಂತ ನೀವು ಅಂದ್ಕೊಂಡಿದ್ರೆ ಅದು ತಪ್ಪು ಕಲ್ಪನೆ. ಬರೀ ಗ್ಯಾರಂಟಿ ಯೋಜನೆಗಳಿಂದ ನೀವು ಸರ್ಕಾರವನ್ನು ನಡೆಸೋಕ್ಕಾಗಲ್ಲ, ಮುಂಬರುವಂತಹ ಚುನಾವಣೆಗಳನ್ನು ಎದುರಿಸೋಕ್ಕಾಗಲ್ಲ. ಹೀಗಾಗಿ ಗ್ಯಾರಂಟಿ ಯೋಜನೆಗಳ ಒಂದು ಜೊತೆಯಲ್ಲಿ ರಾಜ್ಯದ ಒಂದು ಜನರ ಮನಸ್ಸನ್ನು ಗೆಲ್ಲಬೇಕಂದ್ರೆ ನೀವು ಬೇರೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕಾಗುತ್ತೆ ಅಂತ ಹೇಳಿ KN ರಾಜಣ್ಣ ಮಾತನಾಡ್ತಾ ಇದ್ದಾರೆ. ಯಾಕಂದರೆ ಎಷ್ಟರ ಮಟ್ಟಿಗೆ ಗ್ಯಾರಂಟಿ ಉಪಯೋಗ ಆಗ್ತಾ ಇದೆ, ಗ್ಯಾರಂಟಿ ಯೋಜನೆಗಳ ಜೊತೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳಾಗಬೇಕು, ರಸ್ತೆ ಕಾಮಗಾರಿಗಳು, ಬೇರೆ ಬೇರೆ ವಿಚಾರಗಳು, ದೇವಸ್ಥಾನಗಳ ಅಭಿವೃದ್ಧಿಗಳು, ಭವನಗಳು, ಈ ರೀತಿಯಾಗಿ ಏನು ಕೆಲಸಗಳಿದೆ ಅವೆಲ್ಲವೂ ಕೂಡ ಪೂರ್ಣಗೊಳ್ಳಬೇಕು. ಮತ್ತು ಆ ಭಾಗಕ್ಕೆ ಸರಿಯಾದ ರೀತಿಯಲ್ಲಿ ಅನುದಾನ ಹೋಗಿ ಅಲ್ಲಿ ಅಭಿವೃದ್ಧಿ ಕೆಲಸಗಳಾಗಬೇಕು. ಮುಖ್ಯವಾಗಿ ಜನರು ಬರೀ ಈ ಒಂದು ಗ್ಯಾರಂಟಿಗಳನ್ನು ನಂಬ್ಕೊಂಡು ಕೂತಿಲ್ಲ, ಅದರಿಂದ ಅವ್ರ ಮನಸ್ಸಿಗೆ ಖುಷಿಯಾಗಿಲ್ಲ. ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳು ಆಗಬೇಕು ಅಂತ ಕಾಯ್ತಾ ಇದ್ದಾರೆ ಜನ, ಯೋಚನೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನೀವು ಗಮನ ಕೊಡಬೇಕು. ಹಾಗೆ ನಾವು ಕೆಲಸಗಳು ಮಾಡಿದಾಗ ಮಾತ್ರ, ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿದಾಗ ಮಾತ್ರ ಜನರಿಗೆ ನಮ್ಮ ಮೇಲೆ ಒಳ್ಳೆಯ ಅಭಿಪ್ರಾಯ ಬರುತ್ತೆ, ನಾವು ಒಳ್ಳೆಯ ಹೆಸರನ್ನು ಪಡೆಯೋಕೆ ಅಥವಾ ನಮಗೆ ಒಳ್ಳೆಯ ಹೆಸರು ಬರೋಕ್ಕೆ ಸಾಧ್ಯ ಅಂತ ಹೇಳಿ ಸರ್ಕಾರಕ್ಕೆ ಸಲಹೆ ಕೊಡ್ತಾ ಇದ್ದಾರೆ KN ರಾಜಣ್ಣ, ಕಿವಿ ಹಿಂಡುತ್ತಾ ಇದ್ದಾರೆ. ಈ ಒಂದು ವಿಚಾರ ಏನಿದೆ, ಕಾಂಗ್ರೆಸ್ನ ಒಂದು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕರ ಅಭಿಪ್ರಾಯ ಕೂಡ ಅದೇ ಆಗಿತ್ತು, ನನ್ನ ಅಭಿಪ್ರಾಯ ಕೂಡ ಅದೇ ಆಗಿದೆ. ಮೀಟಿಂಗ್ನಲ್ಲೂ ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು, ಅದನ್ನು ನಂಬ್ಕೊಂಡು ಕೂತ್ಕೊಳ್ಳೋದು ಬಿಟ್ಟು ಬೇರೆ ಯಾವ ಒಂದು ಅಭಿವೃದ್ಧಿ ಕೆಲಸದ ಕಡೆ ಗಮನ ಕೊಡಿ. ಸಾಕಷ್ಟು ವಿಚಾರಗಳು, ಕೆಲಸಗಳು ಬ್ಯಾಲೆನ್ಸ್ ಇವೆ, ಅದನ್ನು ಪೂರ್ಣಗೊಳಿಸೋದು ನೋಡಿ, ಅಭಿವೃದ್ಧಿ ಮಾಡೋದನ್ನು ನೋಡಿ. ಯಾಕಂದರೆ ಮುಂಬರುವಂತಹ ಚುನಾವಣೆಗಳಲ್ಲಿ ಜನರು ಇದೇ ಗ್ಯಾರಂಟಿಯನ್ನು ನೋಡಿ ಓಟ್ ಹಾಕ್ತಾರೆ ಅನ್ನುವಂಥ ಯಾವುದೇ ಗ್ಯಾರಂಟಿ ಇಲ್ಲ. ಅದು ನಿಮ್ಮ ತಲೆಯಲ್ಲಿದ್ದರೆ ಅದನ್ನು ತೆಗೆದುಹಾಕ್ಬಿಡಿ. ಬೇರೆ ಒಂದು ವಿಚಾರಗಳು, ಕೆಲಸಗಳೇನಿದೆ, ಸಾಕಷ್ಟು ವಿಚಾರಗಳಿವೆ, ಅದರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಿ. ಆ ಒಂದು ಕೆಲಸಗಳನ್ನು ಪೂರ್ಣಗೊಳಿಸಿ. ಎಷ್ಟೋ ಒಂದು ಕೆಲಸಗಳನ್ನು ನೀವು ಆರಂಭಿಸಿದ್ದೀರಿ, ಅದನ್ನು ಅರ್ಧಕ್ಕೆ ನಿಲ್ಲಿಸಿದ್ದೀರಿ, ಶಂಕುಸ್ಥಾಪನೆಗಳನ್ನು ಮಾಡಿದ್ದೀರಿ, ಭೂಮಿ ಪೂಜೆಯನ್ನು ಮಾಡಿದ್ದೀರಿ. ಆ ಒಂದು ಕೆಲಸಗಳು ಕೂಡ ಹಾಗೆ ಅರ್ಧದಲ್ಲೇ ನಿಂತಿವೆ, ಅವನ್ನೆಲ್ಲವನ್ನು ಕೂಡ ಪೂರ್ಣಗೊಳಿಸಿ. ಮತ್ತು ಆ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ರಸ್ತೆಗಳು ಸರಿಯಾಗಿಲ್ಲ, ನೀರಿನ ವ್ಯವಸ್ಥೆ ಇಲ್ಲ ಕೆಲವೊಂದು ಕಡೆ, ಈ ರೀತಿಯಾದಂಥ ಒಂದು ಸಮಸ್ಯೆಗಳಿದೆ. ಜನರು ಈ ಒಂದು ಸಮಸ್ಯೆಗಳಿಗೆ ಯಾವಾಗ ಪರಿಹಾರ ಸಿಗುತ್ತೆ, ಯಾವಾಗ ಅಭಿವೃದ್ಧಿ ಕೆಲಸಗಳು ಆಗ್ತವೆ ಅಂತ ಕಾದ್ಕೊಂಡು ಕೂತಿದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ. ನೀವು ಮಾತ್ರ ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರೆ, ಬರೀ ಗ್ಯಾರಂಟಿ ಕೊಟ್ಬಿಟ್ಟಿದ್ದೀವಿ, ಜನರು ಖುಷಿ ಆಗಿಬಿಟ್ಟಿದ್ದಾರೆ, ಓಕೆ ಅಷ್ಟೇ ಸಾಕು, ಮುಂದಿನ ಚುನಾವಣೆಗಳಿಗೂ ಕೂಡ ನಾವು ಬೇರೆ ಒಂದು ಗ್ಯಾರಂಟಿಗಳನ್ನು ಕೊಟ್ಟು ಬರೋಣ ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ ಅದು ಸರಿಯಲ್ಲ. ಹೀಗಾಗಿ ಅಭಿವೃದ್ಧಿಯ ಒಂದು ಕೆಲಸಗಳೇ ಕೂಡ ಗಮನ ಕೊಡಬೇಕು ನೀವು ಸರ್ಕಾರದವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು ಎಲ್ಲರೂ ಕೂಡ ಗಮನ ಕೊಡಿ ಅಂತ ಹೇಳಿ ಇಡೀ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ KN ರಾಜಣ್ಣ ಹೇಳಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.